ಲೇಖ. ನಾನು ಹೇಳಿದ ವಿಷಯ ಏನು ಮಾಡಿದೆ? ಯಾವ ವಿಚಾರನೋ? ಪಡ್ಕೊಂಡ್ರು. ಅಲ್ಲಮ್ಮ, ಇಷ್ಟು ತಿಂಗಳಾಯಿತು, ನಾವು ಈಗಲೂ ಸುಮ್ಮನಿದ್ರೆ ತೇಜಮ್ಮ ಇಲ್ಲೇ ಮೊಳೆ ಹೊಡ್ಕೊಂಡು ಕೂತಿರ್ತಾಳೆ ಅಷ್ಟೇ. ಅದಕ್ಕೆ ನಾನು ಏನೋ ಮಾಡಲಿ? ಅಲ್ಲಮ್ಮ, ಇಷ್ಟು ತಿಂಗಳಾಗಿದೆ, ಈಗ ಸರಿ ಹೋಗಿದ್ದಾಳೆ. ಈಗ ನಾವು ಅವಳನ್ನ ಆಚೆ ಕಳಿಸ್ಲಿಲ್ಲ ಅಂದರೆ ಇನ್ಯಾವತ್ತೂ ಆಚೆ ಕಳ್ಸೋಕ್ಕಾಗಲ್ಲ. ನೋಡು, ನಿಮ್ಮ ಯಜಮಾನ್ರಿಗೆ ತಲೆಗೆ ತುಂಬು ನಾನು ಹೇಳಿರೋ ವಿಷಯನ. ಅಲ್ಲಿ ಕೂತಿದ್ದಾರೆ, ಹೋಗು. ಒಳ್ಳೆ ಜಿಗಣೆ ಕಣೋ ನೀನು. ಸತ್ಯದೇವ್, ತೇಜು ಹತ್ರ ಮಾತಾಡಿದ್ರಾ? ಏನು ಮಾತಾಡಬೇಕಿತ್ತು? ಸುಮಾರು ದಿನಗಳಾಯಿತು, ಕೆಲಸಕ್ಕೂ ಹೋಗಿ ಬರ್ತಿದ್ದಾಳೆ, ಎಲ್ಲ ವಿಚಾರನೂ ಮರ್ತಿದ್ದಾಳೆ ಅನ್ಸುತ್ತೆ. ಅವಳ ಮದುವೆ ವಿಚಾರ ಮಾತಾಡಿದ್ರಾ? ಬೇಡ ಅಲ್ಲಿ ಆಗಿ ಮಾತಾಡೋದು. ಸುಮ್ಮನೆ ಮಾತಾಡಿ ಅವಳ ಹತ್ರ ಬಯಸ್ಕೊಳ್ಳೋದು ಯಾತಕ್ಕೆ? ಅವಳಿಗೆ ಯಾವಾಗ ಮನಸ್ಸು ಬರುತ್ತೋ ಅವಾಗ ಮಾತಾಡೋಣ, ಬಿಡು. ನಾನು ಹೇಳೋದನ್ನು ಕೇಳಿ. ನಾವು ಹೇಳೋಕ್ಕಾಗೋದಿಲ್ಲ, ನಾವೇ ಹೇಳಿದ್ರೆ ತಪ್ಪಾಗುತ್ತೆ. ಅದಕ್ಕೆ ನನಗೆ ಏನು ಅನಿಸುತ್ತೆ ಅಂದರೆ, ಸುರಭಿ ಹತ್ರ ಒಂದು ಮಾತು ಯಾಕೆ ಹೇಳಿಸಿ ನೋಡಬಾರ್ದು? ಸುರಭಿನ? ಯಾರದು? ಸರಿ ಹೋಯ್ತು, ನಮ್ಮ ತೇಜು ಅಕ್ಕ ರೀ. ಮರ್ತೆ ಹೋಗಿದ್ದೆ ಅವಳನ್ನ. ಅವಳು ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡ್ತಾಳೆ. ನಮ್ಮ ಕನ್ಸನ್ನು ಅವಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ಅವಳ ಕಡೆಯಿಂದ ಒಂದ್ಸತಿ ತೇಜು ಮದುವೆ ವಿಚಾರ ಹೇಳಿಸ್ಬಿಟ್ರೆ ಬೆಟರ್ ಅನ್ಸುತ್ತೆ. ತೇಜು ಅವಳ ಮಾತು ಕೇಳಿದ್ರು ಕೇಳ್ತಾಳೆ. ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಇಲ್ಲ ರೀ, ತೇಜು ಅವಳ ಮಾತು ಕೇಳ್ತಾಳೆ. ನೀವು ಒಂದ್ಸತಿ ಮಾತನಾಡಿ ನೋಡಿ. ಸರಿ, ಈ ಪ್ರಯತ್ನ ಮಾಡಬಹುದು ಅನ್ಸುತ್ತೆ. ಸುರಭಿ ನಂಬರ್ ಇದೆಯಾ ನಿಮ್ಮ ಹತ್ರ? ನೋಡ್ತೀನಿ. ಹಾಂ, ಸುರಭಿ ಅಂತಿದೆ. ಮತ್ತೆ ಫೋನ್ ಮಾಡಿ. ಹಲೋ ಹಲೋ ಸುರಭಿ, ನಾನುಮ್ಮ ಸತ್ಯದೇವ್, ತೇಜಸ್ವಿನಿ ಅವ್ರ ಮಾವ. ಓಹ್, ನಮಸ್ತೆ ಅಂಕಲ್, ಹೇಗಿದ್ದೀರಾ? ಇದೀನಮ್ಮ ಹಾಗೆ. ಯಾಕೆ ಅಂಕಲ್ ಹಾಗಂತೀರಾ? ನಿಂಗೆ ಗೊತ್ತಲ್ಲಮ್ಮ, ಇತ್ತೀಚೆಗೆ ನೀನು ನಮ್ಮ ಮನೆ ಕಡೆನೇ ಬರಲಿಲ್ಲ, ಹಾಗಾಗಿ ಕಾಂಟ್ಯಾಕ್ಟ್ ತಪ್ಪು ಹೋಗಿತ್ತು. ಅಂತೂ ನೆನೆಸ್ಕೊಂಡು ಕಾಲ್ ಮಾಡಿದ್ದೀರಲ್ಲ, ಥ್ಯಾಂಕ್ಸ್ ಅಂಕಲ್. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತಲ್ಲ ಮಗು. ಮಾತಾಡಿ. ಫೋನಲ್ಲಿ ಮಾತಾಡೋದಕ್ಕಾಗಲ್ಲಮ್ಮ. ನಿಮ್ಮ ಮನೆಗೆ ಬರೋಣ ಅಂದ್ಕೊಂಡಿದ್ದೀವಿ, ನಾನು ಅಹಲ್ಯ ಇಬ್ಬರು. ಓ, ಬನ್ನಿ. ಬರ್ತೀನಮ್ಮ. ಒಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ನಾಳೆ ಬೆಳಗ್ಗೆ ಬರ್ಬೋದಾ? ಆಯಿತು, ಬನ್ನಿ, ಕಾಯ್ತಾ ಇರ್ತೀನಿ. ಓಕೆಮ್ಮ, ಬರ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ.
ನಮಸ್ಕಾರ ಸರ್. ನಾನೇ ಸಾಕ್ಷಿ, ಚಿತ್ರಲೇಖಾ ಪತ್ರಿಕೆ ಡೆಪ್ಯೂಟಿ ಎಡಿಟರ್. ಗೊತ್ತು, ಕೂತ್ಕೊಳ್ಳಿ. ಏನು ಹೇಳಿ? ಅದೇ ಸರ್, ನಿಮ್ಮ ಇಂಟರ್ವ್ಯೂ ಬೇಕಿತ್ತು. ತಗೊಳ್ಳಿ. ಏನು ಮೇಡಮ್, ನಿಮ್ಮ ಚಿತ್ರಲೇಖಾ ಪತ್ರಿಕೆ ಅವ್ರಿಗೆ ನನ್ನ ಸಂದರ್ಶನ ಅಂದರೆ ಅಷ್ಟೊಂದು ಇಂಟ್ರೆಸ್ಟಾ? ಹಾಗೇನಿಲ್ಲ ಸರ್, ನೀವು ಮಾಜಿ ಸಚಿವರ ಮೇಲೆ ಅಟ್ಯಾಕ್ ಮಾಡಿದ್ದು ತುಂಬ ಸೆನ್ಸೇಷನಲ್ ನ್ಯೂಸ್ ಆಗಿತ್ತಲ್ವಾ? ಈಗ ಅದೇ ಕೇಸಲ್ಲಿ ನಿಮಗೆ ಜಾಮೀನು ಸಿಕ್ಕಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಮೇಡಮ್, ಮಾಜಿ ಮಂತ್ರಿಗಳ ಮೇಲೆ ನಾನು ಅಟ್ಯಾಕ್ ಮಾಡಲಿಲ್ಲ. ನಮ್ಮ ಆಪೋಸಿಟ್ ಗ್ಯಾಂಗ್ ಅವರು ನಾನು ಅಟ್ಯಾಕ್ ಮಾಡಿದೆ ಅಂತ ಹೇಳಿ ನನ್ನನ್ನು ಫಿಟ್ ಮಾಡಿಸಿದ್ರು. ನಾನು ಅಟ್ಯಾಕ್ ಮಾಡಲಿಲ್ಲ ಅಂತ ಗೊತ್ತಾಗಿ ಬೇಲ್ ಸಿಕ್ತು, ಹೊರಗಡೆ ಬಂತೆ. ಹಾಗಾದರೆ ಸಚಿವರ ಮೇಲೆ ನಡೆದ ಹಲ್ಲೆಯಲ್ಲಿ ನಿಮ್ಮದೇನೂ ಕೈವಾಡ ಇರಲಿಲ್ಲ? ಖಂಡಿತ, ದೇವವಾಣೆಗೂ ನಾನು ಅಟ್ಯಾಕ್ ಮಾಡಲಿಲ್ಲ. ನೀವು ರಾಜಕೀಯಕ್ಕೂ ಬರ್ತೀರಾ ಅನ್ನೋ ರೂಮರ್ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ ಮೇಡಮ್, ನಾನೀಗ ಮೀಟ್ರ್ ನಾಗ ಅಲ್ಲ, ಸಮಾಜ ಸೇವಕ ನಾಗರಾಜ್. ನಮ್ಮ ಹುಡುಗರೆಲ್ಲ ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. 2-3 ಪಕ್ಷದವರು ಕೇಳಿದ್ದಾರೆ. ಅದಿನ್ನು 2-3 ದಿನದಲ್ಲಿ ತೀರ್ಮಾನ ತಗೊಳ್ತೀವಿ. ಮೇಡಮ್, ಏನು ಮಾಡ್ತೀರಾ ನೀವು? ಲೋಡ್ ಆಗಿದೆ ಅದು. ಮೇಡಮ್, ಇಡಿ ಕೆಳಗಡೆ, ಇಡಿ ಕೆಳಗಡೆ. ಏನು ಮೇಡಮ್ ನೀವು? ಸಾರಿ, ಸುಮ್ಮನೆ ನೋಡ್ತಿದ್ದೆ. ಈ ಪಿಸ್ತೂಲು ಯಾವಾಗಲೂ ನಿಮ್ಮ ಜೊತೆನೇ ಇಟ್ಕೊಂಡಿರ್ತೀರಾ? ಇವಿಲ್ಲ ಅಂದರೆ ನಾವು ಬದುಕಕ್ಕಾಗಲ್ಲ, ಅದಕ್ಕೆ. ಅಲ್ಲ ಸರ್, ಪಿಸ್ತೂಲು ಅಂದರೆ ದೂರದಿಂದಾನೇ ಗುರಿ ಇಟ್ಟು ಹೊಡಿಬೇಕು, ಅದಕ್ಕೆಲ್ಲ ಟ್ರೈನಿಂಗ್ ಆಗಿರುತ್ತಾ? ಏನು ಮೇಡಮ್, ಪಿಸ್ತೂಲ್ ಬಗ್ಗೆ ಭಾಳ ವಿಚಾರಿಸ್ತಿದ್ದೀರಾ? ಏನಿಲ್ಲ, ನನಗೂ ಒಂದು ಪಿಸ್ತೂಲ್ ಬೇಕಿತ್ತು ಸರ್. ಏನು, ಪಿಸ್ತೂಲ್ ಬೇಕಾ? ನಿಮ್ಗೆ ಯಾಕೆ ಮೇಡಮ್ ಪಿಸ್ತೂಲು? ನಮಗೂ ಬೇಕಾಗತ್ತಲ್ವಾ? ನೋಡಿ, ಇಷ್ಟೊತ್ತಲ್ಲಿ ಇಲ್ಲಿ ಇಂಟರ್ವ್ಯೂಗೆ ಬಂದಿದ್ದೀನಿ, ನಮ್ಮ ಜೀವಕ್ಕೂ ಅಪಾಯ ಇರುತ್ತೆ. ನನ್ನ ಜೀವಕ್ಕೆ ಒಬ್ಬರಿಂದ ತುಂಬ ಅಪಾಯ ಇದೆ. ಯಾರಿಂದ ಮೇಡಮ್? ಅದು ಹೇಳೋಕ್ಕಾಗಲ್ಲ ಬಿಡಿ. ಅಂದರೆ ನೀವಿಲ್ಲಿ ಬಂದಿರೋದು ಪಿಸ್ತೂಲ್ ತಗೊಳಕ? ಇಲ್ಲ ಇಲ್ಲ, ನೋಡೋದಲ್ಲ ನಿಮ್ಮ ಹತ್ರ, ಅದಕ್ಕೆ ಕೇಳ್ತಾ ಇದ್ದೀನಿ. ಆಮೇಲೆ ಸಿಗುತ್ತಾ ಪಿಸ್ತೂಲು? ಸಿಗುತ್ತೆ. ಅಪ್ಲೈ ಮಾಡಿ ಮೇಡಮ್, ಲೈಸೆನ್ಸ್ ಇರೋ ಪಿಸ್ತೂಲೇ ಸಿಗುತ್ತಲ್ಲ. ಅದಕ್ಕೆಲ್ಲ ಟೈಮ್ ತಗೊಳುತ್ತೆ, ನನಗೆ ಅರ್ಜೆಂಟಾಗಿ ಬೇಕಾಗಿತ್ತು. ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಎಷ್ಟು ಖರ್ಚಾದರೂ ಪರವಾಗಿಲ್ಲ ಸರ್, ಚೆಕ್ ತಂದಿದ್ದೀನಿ, ಈಗಲೇ ಬೇಕಾದ್ರೆ ಕೊಟ್ಬಿಡ್ತೀನಿ. ಚೆಕ್ ಡೀಲಿಂಗ್ ಎಲ್ಲ ನಮ್ಮ ಹತ್ರ ಆಗಲ್ಲ, ಏನಿದ್ರು ಕ್ಯಾಶ್ ಡೀಲಿಂಗು. ಕ್ಯಾಶಾ? ಆಯಿತು, ಕೊಡ್ತೀನಿ. ಕ್ಯಾಶ್ ಎಲ್ಲಿ ಕೊಡಬೇಕು ಅಂತ ಹೇಳ್ತೀನಿ, ಅಲ್ಲಿ ಕೊಡಿ. ಪಿಸ್ತೂಲ್ನ ನಿಮ್ಮ ಮನೆ ಪಾರ್ಸಲ್ ಕಳಿಸ್ತೀನಿ. ಆಯಿತು ಸರ್, ಹಾಗೆ ಮಾಡ್ತೀನಿ. ಇದು ನಮ್ಮನೆ ಅಡ್ರೆಸ್ಸು ಸರ್, ಇಲ್ಲಿಗೆ ಕಳಿಸ್ಬಿಡಿ. ಸರ್, ಆದರೆ ವಿಷಯ ಫುಲ್ ಸೀಕ್ರೆಟ್ ಆಗಿರಬೇಕು, ಯಾರಿಗೂ ಗೊತ್ತಾಗಬಾರ್ದು. ನೋಡಿ ಮೇಡಮ್, ಈ ನಾಗರಾಜ್ ಅಂಥ ವಿಷಯದಲ್ಲಿ ನಿಯತ್ತು. ಹೆದರ್ಕೋಬೇಡಿ, ಹೋಗಿ ಬನ್ನಿ. ಹಲೋ, ಎಲ್ಲಿದ್ದೀರಾ ರಘುರಾಮ್ ನೀವು? ಇಲ್ಲ, ಅವಳೇನು ಬಂದಿಲ್ಲ. ಪ್ರೇಮ್ ಈಗ ತಾನೇ ಬಂದ. ಇಲ್ಲ, ಅವನಿಗೂ ಸಿಗ್ಲಿಲ್ವಂತೆ. ಏನು ಪ್ರಯೋಜನ ಇಲ್ಲ.
ಸರಿ ನೀವು ಬಂದ್ಬಿಡಿ. ನೀವು ಅವಳು ಎಷ್ಟೊತ್ತಿಗೆ ಬರ್ತಾಳೋ ಬರಲಿ. ಎಲ್ಲಿಗೆ ಹೋಗಿದ್ದಾಳೆ ಪ್ರೇಮ್? ಅವಳು ತಾನು ಗರ್ಭಿಣಿ ಆಗಿದ್ದೀನಿ, ನಾವು ಪ್ರಜ್ಞೆ ಬೇಡ್ರು ಅವಳಿಗೆ. ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊಟ್ಟೋಗ್ತಾಳೆ ಅವಳು? ಪ್ರೇಮ್ ನಿನ್ನೆ ಕೇಳ್ತಾ ಇರೋದು ಎಲ್ಲಿಗೆ ಹೋಗಿದ್ದಾಳೆ ಅವಳು? ನನಗೇನು ಗೊತ್ತಿಲ್ಲ ಆಂಟಿ. ಆಹಾ, ಏನು ಚೆನ್ನಾಗಿದೆಯೋ ಗಂಡ ಹೆಂಡತಿ ಸಂಬಂಧ. ಹೆಂಡತಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ಗಂಡಂಗೆ ಗೊತ್ತಿಲ್ಲ, ಗಂಡಂಗೆ ಏನಾಗ್ತಿದೆ ಅಂತ ಹೆಂಡತಿಗೆ ಗೊತ್ತಿಲ್ಲ. ಏನು ಹೇಳೋದ್ಲ ಅವಳು? ನನಗೇನು ಹೇಳ್ಬಿಟ್ಟು ಹೋಗಿಲ್ಲ ಆಂಟಿ. ಅವ್ರು ಹೊರಗಡೆ ಹೋಗಿರೋದೇ ನನಗೆ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಇಂಥ ಬೇಜವಾಬ್ದಾರಿ ಉತ್ತರ ಕೊಟ್ರೆ ಹೇಗೆ ಪ್ರೇಮ್? ಅಲ್ಲ, ನಿನ್ ಪಾಡಿಗೆ ನೀನು ಅವಳ ಪಾಡಿಗೆ ಅವಳು ಅನ್ನಕ್ಕೆ ಮದುವೆ ಯಾತಕ್ಕಾಗಬೇಕಾಗಿತ್ತು? ಗಂಡ ಹೆಂಡತಿ ಮಧ್ಯೆ ಒಂದು ಸಣ್ಣ ಕಮ್ಯುನಿಕೇಶನ್ ಬೇಡ? ಯಾಕೋ ತೀರಾ ಅತಿಯಾಗೋಯ್ತು ಇವಳ್ದು. ನಿಂಗೇನಾದ್ರೂ ಹೇಳೋಗಿದ್ದಾಳೇನೆ? ಇಲ್ಲ ಅಮ್ಮ, ನನ್ನ ಹತ್ರ ಏನು ಹೇಳಿಲ್ಲ. ಬರ್ಲಿ ಅವಳು, ಸರಿಯಾಗಿ ಮಾಡ್ತೀನಿ. ನಿಂತ್ಕೊಳ್ಳೆ, ಬಾಯ್ಲಿ. ಎಲ್ಲಿಗೆ ಹೋಗಿದ್ದೆ? ಅಮ್ಮ, ಅದು ನಿಂಗೇನು ಹೇಳೋರು ಕೇಳೋರು ಗಂಡ ಮನೆ ಅಂತ ಯಾವುದು ಇಲ್ವಾ? ಎಲ್ಲಿಗೆ ಹೋಗಿದ್ದೆ? ಫಂಕ್ಷನ್ಗೆ ಹೋಗಿದ್ದೆ ಅಮ್ಮ. ಯಾವ ಫಂಕ್ಷನ್ಗೆ? ಅದು ನಾನು ಎಕ್ಸ್ ಕೊಲೀಗ್ ಒಬ್ಬಳ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಇತ್ತು, ಅಲ್ಲಿಗೆ ಹೋಗಿದ್ದೆ. ಯಾರೀ ಮನುಷ್ಯ? ಏನಮ್ಮ ಹೀಗೆ ಕೇಳ್ತಿದ್ಯಾ? ಪ್ರೇಮ್ ಅಲ್ವಾ? ಅದೆಲ್ರಿಗೂ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಅವನು ನಿನ್ನ ಗಂಡ. ನೀನು ಎಲ್ಲಿಗೆ ಹೋಗಿದ್ದೀಯಾ ಅಂತ ಗಂಡನಿಗೆ ಗೊತ್ತಿಲ್ಲ ಅಂತಂದ್ರೆ ಏನರ್ಥ? ಅವನಿಗಾದ್ರೂ ತಿಳಿಸ್ಬಿಟ್ಟು ಹೋಗ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ ನಿನಗೆ? ಸರಿ, ಬರ್ಡೇ ಪಾರ್ಟಿಗೆ ನೀನೊಬ್ಳನ್ನೇ ಕರೆದಿದ್ರಾ? ನಿನಗೆ ಮದುವೆ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿತ್ತು, ಆದರೆ ಸರಿ, ನೀನು ಪ್ರೆಗ್ನೆಂಟ್ ಅನ್ನೋದಾದ್ರೂ ನಿನಗೆ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಮ್ಮ. ಏನೇ, ನನ್ನನ್ನು ಯಾರು ಅಂದ್ಕೊಂಡ್ಬಿಟ್ಟಿದೀಯಾ? ನಿನಗಿಂತ ಮುಂಚೆ ಹುಟ್ಟೋಳು ನಾನು ಅಂದ್ರೆ ಸಾಕ್ಷಾತ್ ನಿಮ್ಮಮ್ಮ. ನನಗೆ ಬೇಜವಾಬ್ದಾರಿ ಉತ್ತರ ಕೊಡ್ತೀಯಾ? ಏನೇ, ಏನ್ ನಿನ್ನ ಅವತಾರ ಇದು? ಏನ್ ಈ ತರ ಡ್ರೆಸ್ ಹಾಕೊಂಡೋಗಿದ್ಯಾ ಬರ್ತ್ಡೇ ಪಾರ್ಟಿಗೆ? ಬರ್ತ್ಡೇ ಪಾರ್ಟಿ ಅಲ್ವಾ ಅಮ್ಮ, ಅದಕ್ಕೆ ಈ ರೀತಿ ಡ್ರೆಸ್ ಹಾಕೊಂಡು ಹೋದೆ. ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೋಗಕ್ಕೆ ಏನಾಗಿತ್ತು ನಿನ್ಗೆ? ಪ್ರೇಮ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಒಬ್ಳ ಯಾಕೆ ಹೋದೆ? ಇವ್ರು ಅಲ್ಲಿಗೆ ಬಂದರೆ ಬೋರ್ ಆಗ್ತಾರೆ ಅಂತ ನಾನು ಒಬ್ಳೆ ಹೋದೆ. ಅಲ್ವೇ, ಸಂಸಾರ ಮಾಡೋ ಹುಟ್ಟೇನೆ ಇದು. ನಾವೆಲ್ಲ ಎದುರಿಗಿರೋವಾಗೆ ಹೀಗೆ ಮಾಡ್ತೀಯಲ್ಲ ನೀನು. ನಾವು ಹೋಗೇ ಬಿಟ್ರೆ ಏನ್ ಗತಿ? ಅಲ್ಲ, ನಿಂಗೆ ಇಷ್ಟೊಂದು ಲೀನಿಯನ್ಸ್ ಕೊಟ್ಟವ್ರು ಯಾರು? ನಿನಗೆ ಮದುವೆ ಆಗಿದೆ, ತಾಯಿ ಆಗ್ತಿದೀಯಾ ಅನ್ನೋ ಜ್ಞಾನ ಬೇಡವಾ ನಿನ್ಗೆ? ಒಬ್ರಿಗೂ ಒಂದು ಮಾತು ಹೇಳ್ದೆ ಬರ್ಡೇ ಪಾರ್ಟಿಗೆ ಹೋಗಿದೆಯಲ್ಲ, ಒಂದು ಫೋನ್ ಮಾಡಿ ಹೇಳಕ್ ಆಗ್ತಿರ್ಲಿಲ್ವಾ ನಿನ್ಗೆ? ಅಷ್ಟೊಂದು ದಿಮಾಕ ನಿನಗೆ? ಏನ್ ಸಾಕ್ಷಿ, ಬೇಕು ಅಂತ ಹೀಗೆಲ್ಲ ಮಾಡ್ತಾ ಇದೀಯಾ? ಅಲ್ವೇ, ನಾವೆಲ್ಲ ಎಷ್ಟು ಗಾಬರಿಯಲ್ಲಿ ಕಾಯ್ತಾ ಕೂತಿದ್ದೀವಿ. ಪಾಪ ಈ ಪ್ರೇಮ್ ಸಾಧು ಪ್ರಾಣಿ ಅಂತ ನೀನು ಹೀಗೆಲ್ಲ ಅಂಡ್ಯೂ ಅಡ್ವಾಂಟೇಜ್ ತಗೋಬಾರ್ದು. ಆಂಟಿ ಹೋಗ್ಲಿ ಬಿಡಿ, ಬಂದಿದಾರಲ್ಲ, ನೀವು ಒಳಗೆ ಹೋಗಿ. ನೀನ್ ಹೀಗಿರೋದಕ್ಕೆ ಅವಳಿಗೆ ಹೆಚ್ಕೊಂಡಿರೋದು. ನೀನ್ ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೇಕು ಪ್ರೇಮ್. ಸರಿ ಆಂಟಿ,
ನಾನು ಸ್ಟ್ರಿಕ್ಟಾಗೇ ಇರ್ತೀನಿ. ಹಲೋ ರಘುರಾಮ್, ಬಂದ್ಲ ಅವಳು ಮನೆಗೆ. ಹಾಂ, ಯಾವುದೋ ಬರ್ಡೇ ಪಾರ್ಟಿಗೆ ಹೋಗಿದ್ಲಂತೆ. ಸರಿ ಬಂದ್ಬಿಡಿ ನೀವು. ಹಾಂ, ತುಂಬ ಸುಳ್ಳು ಹೇಳೋದು ಕಲ್ತಿದ್ದೀರಾ ಸಾಕ್ಷಿ. ಪ್ರೇಮ್, ಅಲ್ಲ, ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ತಿಳ್ಕೊಳಕ್ಕಾಗ್ದಿರಷ್ಟು ದಡ್ಡ ನಾನಲ್ಲ. ಯಾವ ಪಾರ್ಟಿಗೆ ನೀವು ಹೋಗಿದ್ದು? ಯಾರ ಕೊಲಿಗೂ? ಅದು ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಅಲ್ಲಿದ್ದವರು. ಸುಮ್ಮನೆ ಸುಳ್ಳಿನ ಮೇಲೆ ಸುಳ್ಳು ಹೇಳಬೇಡಿ ಸಾಕ್ಷಿ. ಏನು ನಡೆಸ್ತಾ ಇದ್ದೀರಾ ನೀವು? ನಾನೇನು ನಡ್ಸೋಕ್ಕೆ ಸಾಧ್ಯ ಪ್ರೇಮ್? ನೀವೇನೋ ಮುಚ್ಚಿಡ್ತಾ ಇದ್ದೀರಾ. ನೀವು ನಾರ್ಮಲ್ ಆಗಿಲ್ಲ. ಸುಮ್ಮನೆ ಆಂಟಿ ಹತ್ರ ನಾನು ಬಯಸ್ಕೋಬೇಕಷ್ಟೇ. ಅಲ್ಲ, ಮದುವೆ ಆಗಿದೆ, ಸಂಸಾರ ಅಂತ ಒಂದಾಗಿದೆ, ಹೊಟ್ಟೆಯಲ್ಲಿ ಮಗು ಇದೆ. ನಿಮಗೆ ಸ್ವಲ್ಪನಾದರೂ ಜವಾಬ್ದಾರಿ ಬೇಕಲ್ವಾ? ಇಷ್ಟೊತ್ತು ಅಮ್ಮ ಬೈದಿದ್ದಾಯ್ತು, ಈಗ ನಿಮ್ದಾ? ಹೌದು, ಬೈತೀನಿ. ನಾನು ಎಷ್ಟು ಅಂತ ತಾಳ್ಮೆ ತಂದ್ಕೊಳ್ಳಿ? ನನಗೆ ಸಿಟ್ಟು ಬರಲ್ವಾ? ಗಂಡ ಮನೆ ಅನ್ನೋ ಕಾಳಜಿ ಇಲ್ಲ ಅಂದರೆ ಹೇಗೆ? ನನಗೆ ಗೊತ್ತು ನೀವೇನೋ ಮುಚ್ಚಿಡ್ತಾ ಇದ್ದೀರಾ ಅಂತ, ಆದರೆ ಅದು ನನಗೆ ಗೊತ್ತಾಗ್ಬಿಡುತ್ತೆ. ಆಯಿತು, ಗೊತ್ತಾಗ್ಲಿ ಬಿಡಿ. ಹಲೋ ಹಲೋ, ಮೇಡಮ್ನವ್ರಿಲ್ವಾ? ಯಾರು ಮಾತಾಡ್ತಿರೋದು? ನಾಗರಾಜ್ ಕಣ್ರಿ. ನೀವ್ಯಾರು? ಅವ್ರ ಗಂಡ. ನಮಸ್ಕಾರ. ಫೋನ್ ಕೊಡಿ ಸರ್ ಮೇಡಮ್ನವ್ರಿಗೆ. ನೀವು ಯಾವ ನಾಗರಾಜ್ ಅಂತ ತಿಳ್ಕೊಬೋದಾ? ಯಾರ್ದು ಫೋನು? ಯಾರೋ ನಾಗರಾಜ್ ಅಂತೆ. ನೀವ್ಯಾಕೆ ತಗೊಂಡ್ರಿ? ಕೊಡಿ ಫೋನು. ಹಲೋ, ಹೇಳಿ ಸರ್. ಮೇಡಮ್, ಇಂಟರ್ವ್ಯೂ ತಗೊಂಡ್ರಲ್ಲ, ತುಂಬ ಚೆನ್ನಾಗಿ ಬರಬೇಕು. ಹಾಂ, ಭೂಗತ ದೊರೆ ಅಂತ ಹಾಕ್ಬೇಡಿ, ಸಮಾಜ ಸೇವಕ ನಾಗರಾಜ್ ಅಂತ ಸ್ವಲ್ಪ ಬಿಲ್ಡಪ್ ಕೊಡಿ. ಹಾಂ ಹಾಂ, ಆಯಿತು. ನೀವು ಕೇಳಿದ್ರಲ್ಲ, ಅದನ್ನು ಕಳಿಸ್ಕೊಡ್ತೀನಿ. ಚೆನ್ನಾಗಿ ಬರೀಬೇಕು ಅಷ್ಟೇ. ಆಯಿತು ಆಯಿತು. ಸರಿ ಮೇಡಮ್, ಇಡ್ತೀನಿ. ಸರಿ ಸರ್. ಸಾಕ್ಷಿ, ಯಾರ್ದು ಫೋನು? ಹೀಗೆ ಒಬ್ಬರದು. ಆರ್ಟಿಕಲ್ ಬಗ್ಗೆ ಕೇಳ್ತಾ ಇದ್ರು. ಆರ್ಟಿಕಲ್ ಬಗ್ಗೆನಾ? ಅಲ್ಲ, ನೀವು ಪತ್ರಿಕೆ ಕೆಲಸ ಬಿಟ್ಟು ಯಾವುದೋ ಕಾಲ ಆಯಿತು, ಇವಾಗ ಯಾವ ಆರ್ಟಿಕಲ್ ಬಗ್ಗೆ ಕೇಳ್ತಾ ಇದ್ದಾರೆ? ನೀವು ತೀರಾ ಪ್ರಶ್ನೆಗಳನ್ನ ಮಾಡಬೇಡಿ ಪ್ರೇಮ್, ನಿಮಗೆ ಅದೆಲ್ಲ ಗೊತ್ತಾಗಲ್ಲ.